156ನೇ ಇವತ್ತ ಉರ್ಸ್ ಕಾರ್ಯಕ್ರಮವನ್ನು ನಾವು ನಮ್ಮ ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾ ವತಿಯಿಂದ ನಾವು ಅವರಿಗೆ ಇವತ್ತು ನಾವು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಅವರು ಈ ನಾಡಿಗೆ, ಈ ಜನರಿಗೆ ನೀಡಿದಂಥ ಕೊಡುಗೆಗಳನ್ನು ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಅದಕ್ಕಾಗಿಯೇ ಇಷ್ಟೆಲ್ಲ ಭಕ್ತರ ದಂಡು ಇವತ್ತು ಇದೇ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಎಷ್ಟು ಶ್ರೇಷ್ಠರು, ಎಷ್ಟು ಇದನ್ನ ಅನ್ನೋದನ್ನ ಇದರ ಮೇಲೇನೆ ಗೊತ್ತಾಗ್ತಾ ಇದೆ. ಇದರಂತೆ ಈ ನಗರದಲ್ಲಿ ಇಬ್ಬರು ಪ್ರಮುಖ ಗೊತ್ತೇ ಇದೆ, ಯಾವತ್ತೂ ಸರ್ವ ಧರ್ಮ ಶಾಂತಿಯ ತೋಟ ಅಂತ ನಾವು ಹೇಳ್ಕೊತಾನೆ ಬಂದಿದೆ. ಇಲ್ಲಿ ಭಾವೈಕ್ಯತೆಗೆ ಸಂಕೇತವಾಗಿ ಇಬ್ಬರು ದೈವಗಳನ್ನ ನಾವು ಆರಾಧನೆ ಮಾಡ್ತೀವಿ. ಭಕ್ತಿಪೂರ್ವಕವಾಗಿ ನಾವು ಆರಾಧನೆ ಮಾಡೋ ಅಂಥವರಲ್ಲಿ ಇವರು ಸಹ ನಮ್ಮ ಸಯ್ಯದ್ ಶಾ ಒಬ್ಬರು ಕೂಡ ನಮಗೆ ಹಿಂದೆ ಮಾನವ ಜನಾಂಗಕ್ಕೆ ಸಾಕಷ್ಟು ಒಳಿತನ್ನು ಮಾಡಿದ್ದಾರೆ, ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಪವಾಡಗಳ ಮೂಲಕ ಜನರ ದುಶ್ಚಟಗಳನ್ನು ಬಿಡಿಸುವುದರ ಮೂಲಕ ಅವರು ಮುಖ್ಯ ವಾಹಿನಿಗೆ ತರುವಂಥದ್ದು, ಧರ್ಮ ಕಾರ್ಯಗಳಲ್ಲಿ ನಿರತರಾಗುವುದನ್ನು ಮುನ್ನೆಲೆಗೆ ತರುವಂಥದ್ದನ್ನ ಮಾಡಿದ್ದಾರೆ. ಹೀಗಾಗಿ ಅದರಂತೆ ಮಹಾನ್ ಸ್ವಾಮಿಗಳು ಸಹಿತ ನಾವು ಕೇಳಿದ್ದೀವಿ. ಅವರು ಸಹಿತ ದುಶ್ಚಟಗಳನ್ನು ಬಿಡಿಸುವ ಸಲುವಾಗಿ ಈ ನಗರದಲ್ಲೆಲ್ಲ ಎಲ್ಲಾ ಕಡೆ ತಮ್ಮ ಜೋಳಿಗೆ ಮುಖಾಂತರ ಆ ದುಶ್ಚಟಗಳನ್ನು ಹಾಕಿಸುವ ಮೂಲಕ ಅವರಿಗೆ ದುಶ್ಚಟಗಳನ್ನು ಬಿಡಿಸಿ ಸರಿ ದಾರಿಗೆ ತರುವಂತದನ್ನ ಈ ಒಂದು ನಾಡಿನಲ್ಲಿ, ಈ ಒಂದು ನೆಲದಲ್ಲಿ ಆಗಿದೆ. ಅದರಂತೆ ನೋಡ್ರಿ ಎಷ್ಟೊಂದು ಇದು ಅಂದ್ರೆ 12ನೇ ಶತಮಾನದಲ್ಲಿ ಆಳಿ ಹೋದಂತ ಬಸವಣ್ಣವರು, ಶರಣರು ಸಹಿತ ಕೆಲವರು ಇದೇ ನಮ್ಮ ನೆಲದಲ್ಲಿ, ಇದೇ ನಮ್ಮ ಕೂಡಲ ಸಂಗಮದಲ್ಲಿ ಆಳಿ ಹೋಗಿದ್ದಾರೆ. ಸರ್ವ ಧರ್ಮದವರಿಗೂ ಒಳಿತನ್ನು ಮಾಡಿದೆ, ಮಾನವನಿಗೆ ಒಳಿತನ್ನು ಮಾಡಿ ಈ ಒಂದು ಅವರು ಗುರುತರವಾದ ಕೊಡುಗೆಗಳನ್ನು ನೀಡಿ ಹೋಗಿದ್ದಾರೆ. ನಾವು ಎಂದೂ ಮಾನವರಾಗಿ ನಾವು ಮರೆಯಕ್ಕಾಗಲ್ಲ. ನಾವು ಎಲ್ಲರೂ ನಮ್ಮ ಆರಾಧ್ಯ ದೈವಗಳನ್ನು ನಾವು ಇವತ್ತು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿದ್ರೆ ಎಷ್ಟೊಂದು ಜನಸಂಖ್ಯೆ ಇವತ್ತ ಅನ್ನಸಂತರ್ಪಣದಲ್ಲಿ ನಾವು ನೋಡಿದೆ. ಅನ್ನಸಂತರ್ಪಣದಲ್ಲಿ ಎಷ್ಟೊಂದು ಜನಸಂಖ್ಯೆ, ನಾವು 5-6 ಗಂಟೆವರೆಗೂ ಇತ್ತು ಬಾಳೆ. ಹೀಗಾಗಿ ಆ ರಾಜ್ಯದಿಂದ, ಅಂತಾರಾಜ್ಯದಿಂದ, ಎಲ್ಲೆಡೆಯಿಂದ ಸಾಕಷ್ಟು ಲಕ್ಷಾನುಗಟ್ಟಲೆ ಭಕ್ತರು ಬಂದಿದ್ದೀರಿ. ಅವರ ಒಂದು ಶ್ರೀಗಳ ಆಶೀರ್ವಾದ ನಿಮ್ಮ ಮ್ಯಾಗ ಇರಲಿ. ಯಾವತ್ತೂ ನಂಬಿಕೆಗೆ ನಾವು ದೈವ ಇದೆ, ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಅವರ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರ್ತದೆ ಅಂತ ಹೇಳ್ತಾ ನನ್ನ ಆತ್ಮತನ್ನ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾ ನನ್ನ ಆತ್ಮ ಮುಗಿಸ್ತಾ ಇದ್ದೇನೆ. ನಾಲ್ಕು ಜೈ ಹಿಂದ್. ಯಾವ್ದಾದ್ರು ಒಂದು ಊರು ಅನ್ನೋದಿದ್ರೆ ಅದು ನಮ್ಮ ಇಳಕಲ್ ನಗರ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ತೀನಿ. ಯಾಕಂದ್ರೆ ಒಂದು ಕಾಲ ಇತ್ತು, ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದ್ರಿ ಅವರ ಉರ್ಸನ್ನ ಯಾರು ಮಾಡ್ತಿದ್ರು ಅಂದ್ರೆ ಇಳಕಲ್ ನಗರದ ಸರ್ವ ಜನಾಂಗದ ಎಲ್ಲ ಧರ್ಮದವರು ಕೂಡ ಈ ಉರ್ಸನ್ನ ಆಚರಣೆ ಮಾಡುವಂತ ಒಂದು ಕಾಲ ಇತ್ತು. ಆ ಕಾಲ ಮತ್ತೆ ಮರುಕಳಿಸಿದೆ ಅನ್ನೋ ಮಾತನ್ನ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದಿದೆ. ಯಾಕಂದ್ರೆ ನನಗೊಂದು ಸಂತೋಷ, ಈ ಉರ್ಸನ್ನ ಅನೇಕ ತೊಂದರೆಯಲ್ಲಿ ಕಳೆದ ವರ್ಷದಿಂದ ಏನಿವತ್ತು ಈ ಒಂದು ಉರ್ಸನ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಬಂದವು. ಆದ್ರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆದೇಶಿಸಿ ಆ ಆಡಳಿತವನ್ನ ಇವತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಂತ ನಮ್ಮ ಕೂಡ್ಲಿಗೆ ಅವರಿಗೆ ವಹಿಸಿಕೊಟ್ಟು ಸರ್ಕಾರವೇ ಈ ಉರುಸನ್ನ ಜವಾಬ್ದಾರಿಯುತವಾಗಿ, ಸಾಂಪ್ರದಾಯಿಕವಾಗಿ, ವಿಧಿವಿಧಾನದೊಂದಿಗೆ, ಪದ್ಧತಿಯೊಂದಿಗೆ ಮಾಡೋದಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ಇವತ್ತು ಈ ಒಂದು ಉರುಸು ಆಚರಣೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗುತ್ತೆ. ಇವತ್ತು ಬಹಳಷ್ಟು ಕಾರ್ಯಕ್ರಮ ನಡೆದು ಬಹುತೇಕ ತಾವೆಲ್ಲ ಭಾಗವಹಿಸಿದ್ದೀರಿ. ಇವತ್ತು ಗಂಧ ಬೆಳಗಿನ ಜಾವ ಇವತ್ತು ಗಂಧ ನಮ್ಮ ಪೂಜ್ಯರ ಒಂದು ಪವಿತ್ರವಾದ ಆ ಒಂದು ಸಮಾಧಿಗೆ ಇವತ್ತು ಗಂಧವನ್ನು ಏರಿಸಲಾಯಿತು. ಮತ್ತು ಅದರ ನಂತರ ಪ್ರಸಾದ ವ್ಯವಸ್ಥೆ, ಇವತ್ತು ಅನೇಕ ಸಾಮೂಹಿಕ ವಿವಾಹಗಳನ್ನು, ಈ ಒಂದು ಸರ್ವಧರ್ಮ ಒಂದು ಸಮ್ಮೇಳನವನ್ನ, ಮತ್ತು ಇದರ ಮುಗಿದ ಮಾತ್ರ ನಮ್ಮ ಯುವಕರು ಬಹಳಷ್ಟು ಕಾಯ್ತಿದ್ದಾರೆ. ಮ್ಯಾಳ್ಗಿ ಮೇಲೆ ಕುಂತಾರ ಅವ್ರು ನೋಡಾಕ ಕವಾಲಿ ನೋಡಕ್ ಒಂದಿಷ್ಟು ಮಂದಿ ಬೇರೆ ಅದಾರ, ಇಲ್ಲ ನನಗೆ ಗೊತ್ತಿತ್ತು. ಬಹಳ ಮಂದಿ ಕಾಯ್ತಾ ಇದಾರೆ. ಡೆಲ್ಲಿ ಹತ್ರ ಬಂದಾರಪ್ಪ ಕವಾಲಿ ಅವರು, ಬೆಳತನ ಎದ್ದಿರ್ತಿರಲ್ಲ, ದನಿನಾಗ ಗಪ್ಪಾಗಿ ಅವ್ರು ಅದಾರು ಅದೇನಿಲ್ಲ. ಸ್ವಲ್ಪ ನೀವು ಹುರುಪು ಕೇಕಿ ಸೀಟಿ ಬಂದ್ರೆ ಅದು ಕವಾಲಿ ಮಜಾ ಬರುತ್ತೆ. ಅವಾಗ ಅದು ನಿಜವಾದ ಕವಾಲಿ ಅಂತಾರೆ. ನಾನು ಬರ್ತೀನಿ ಇಲ್ಲಿ ಹೊಳ್ಳಿಗೆ.
ನಾನು ಬರ್ತೀನಿ ಕವಾಲಿಗೂ ನೋಡಾಕ, ಇಲ್ಲಿ ಬಂದ ಬರ್ತೀನಿ. ಯಾಕಂದ್ರೆ ಕವಾಲಿ ಅಂದ್ರೆ ಅಷ್ಟು ನಮ್ಗೆ ಖುಷಿ. ನಮ್ಮ ಪೂಜ್ಯರು ಹೇಳಿದ್ರು ಇನ್ನೊಂದು ಮಾತನ್ನ, ಈ ನಾಡು ಬಹಳ ಪವಿತ್ರದಿಂದ ಕಟ್ಟಲಾಗಿದೆ. ಈ ಪವಿತ್ರವಾದ ಕರ್ನಾಟಕವನ್ನ, ಕರ್ನಾಟಕ ನಾಡನ್ನ, ಅದರಲ್ಲಿ ವಿಶೇಷವಾಗಿ ನಮ್ಮ ಇಲ್ಕಲ್ ಸೂಫಿ ಸಂತರ ನಾಡು. ಯಾಕಂದ್ರೆ ಮಹಾತಪಸ್ವಿಗಳು, ಪರಮ ಪೂಜ್ಯ ಮಹಾದಾಸವಿ ಲಿಂಗೈಕ್ಯ ವಿಜಯ ಮಾತಪ್ಪಗಳು, ಒಂದು ಕಡೆ ನಮ್ಮ ಸಿದ್ದಪ್ಪಜ್ಜ, ಸಿದ್ದನಕೊಳ್ಳದ ಸಿದ್ದಪ್ಪಜ್ಜ ಅಂದ್ರ ನನಗೆ ಇದಕ್ಕೆ ತಾನೇ ಪೂಜೆ ಹೇಳ್ತಿದ್ರು. ನಾನು ಕೂಡ ಬಂದು ಸಿದ್ದಪ್ಪಜ್ಜನ ಜೊತೆಗೆ ನಾನು ಗಂಧವನ್ನು ಏರಿಸಿದ್ದೀನಿ ಅನ್ನೋ ಮಾತನ್ನು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ತಾನೇ ಹೇಳ್ತಾ ಇದ್ರು. ನೋಡ್ರಿ ಎಷ್ಟು ಭಾವೈಕ್ಯತೆ ಸಂಕೇತ. ಸಿದ್ದಪ್ಪಜ್ಜ ಎಷ್ಟು ವರ್ಷ ಆಗೈತ್ರಿ ಅವ್ರದ್ದು ಇದನ್ನ ಮಾಡ್ತೀವಿ ನಾವು? ಎಷ್ಟು 50-60 ವರ್ಷದ ಹಿಂದೆ ಪೂಜ್ಯರು ಅವರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ. ಆ ಪೂಜ್ಯರು ಕೂಡ ಬರ್ತಿದ್ರು. ಅದೇ ಯಾವುದೇ ಭೇದ ಭಾವ ಇಲ್ಲ. ಯಾಕಂದ್ರೆ ಸರ್ವಧರ್ಮ ಸಮ್ಮೇಳನವನ್ನ ನಾನು ಭಾವೈಕ್ಯತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸರ್ವಧರ್ಮ ಅನ್ನೋದೇ ನಾವೆಲ್ಲರೂ ಭಾರತ ದೇಶದಲ್ಲಿ ಇರುವಂತ ಒಂದು ಪದ್ಧತಿ. ಯಾಕಂದ್ರೆ ಅನೇಕ ಜನ ಇಲ್ಲಿ ನಡ್ಕೋತಾರ, ಬಹಳ ಭಯ ಭಕ್ತಿ ಅಂತ ಇವತ್ತು ನಮ್ಮ ಹಜರತ್ ಸಯ್ಯದ್ ಮುರ್ತುಜಾ ಖಾದ್ರಿ ಅವರು ನಡ್ಕೋತಾರೆ. ಇಡೀ ಇಲ್ಕಲ್ನಲ್ಲಿ ಒಂದು ಚಿತ್ರಗಿ ವಿಜಯ ಮಹಾಂತೇಶ ಮಠ, ಒಂದು ಹಜರತ್ ಸಯ್ಯದ್ ಮುರ್ತುಜಾ ಖಾದ್ರಿ ಅವರ ಒಂದು ಪವಿತ್ರವಾದ ದರ್ಗಾಕ್ಕೆ ಯಾರೂ ಇಲ್ಲ ಬಂದು ಭೇಟಿ ಕೊಟ್ಟು ಆಶೀರ್ವಾದ ತಗೊಳ್ಳಾರದವರು ಯಾರೂ ಇಲ್ಕಲ್ಲ, ಇಲ್ಲೇ ಇಲ್ಲ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಆ ಒಂದು ಭಾವೈಕ್ಯತೆ ತುಂಬಿರುವಂತಹ ಊರು. ಅದಕ್ಕೆ ಇಂಥ ಒಂದು ಭಾವೈಕ್ಯತೆ ಸಮಾವೇಶ ಇವತ್ತು ನಮ್ಮ ತಾಲೂಕು ಆಡಳಿತದವರು ಬಹಳ ಅಚ್ಚುಕಟ್ಟುವಾಗಿ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ನಾಡಿನ ವಿವಿಧ ಕಡೆಗಳಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಇದು ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಒಂದು ಕಾಲದಲ್ಲಿ ನಮ್ಮ ಹಿರಿಯರಿಗೆ ನಾನು ನೆನಪಡಕ್ಕೆ ಬಯಸ್ತೀನಿ. ಪೂಜ್ಯರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬಂದು ಇವತ್ತು ದರ್ಶನವನ್ನು ಪಡೆದು ಹೋಗಿದ್ರು ಅನ್ನೋದನ್ನ ಇವತ್ತು ಇತಿಹಾಸ ಪುಟಗಳು ಹೇಳ್ತಾವ ಬಂಧುಗಳೇ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬಂದಿದ್ರು. ಅದು ಭಾವೈಕ್ಯತೆಯಿಂದ ಈ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಆ ಭಾರತ ದೇಶದಲ್ಲಿ ಇರಕ್ಕೆ ಅರ್ಹರಾಗಿರ್ತಾರೆ. ಈ ಕೆಲವಷ್ಟು ಬುದ್ಧಿಗಳು, ಕೆಲವಷ್ಟು ಧರ್ಮ ಒಡೆದು ಆಳುವಂತ ಪದ್ಧತಿಗಳು ಏನು ಇತ್ತೀಚೆಗೆ ಬರ್ತಾ ಇದಾವಲ್ಲ, ಅವನು ಯಾರು ಕೂಡ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀನಿ, ಯಾರು ನಂಬಕ್ ಹೋಗ್ಬಾಡ್ರಿ. ಅವ್ರು ಶಾಶ್ವತ ಅಲ್ಲ, ಅದು ಟೆಂಪ್ರರಿ. ಅದು ಇದೀಗ ಹೇಳಿದ್ರಲ್ಲ ಅಸ್ಲಿನೋ ನಕಲಿನೋ ಕುದುರಿ, ಅವ್ರು ನಕಲಿನೋ, ಅವ್ರು ನಕಲಿನ, ಅವ್ರ ರಾಜನೂ ನಕಲಿನ ಅದಾನೀಗ ಇರವ. ಅದು ಯಾರಿಗಿಂದ್ರೆ ಎಲ್ಲಿಗೆ ಬಂದತ್ತೋ ಎಲ್ಲಿ ತಳಿಯೋ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾ ಹೇಳ್ತಾ ಇರ್ತೀನಿ, ಮಾತು ಎತ್ತೀರ. ಇಲ್ಲಿ ದ್ರಾವಿಡರು ಆರ್ಯರು ಇದ್ರು ಈ ದೇಶದಾಗ. ದ್ರಾವಿಡರು ಯಾರಂದ್ರೆ ನಾವು ಎಲ್ಲ ಧರ್ಮ, ಎಲ್ಲ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತ ನಿಜವಾದ ಭಾರತೀಯರು ಯಾರಂದ್ರೆ ಅದು ದ್ರಾವಿಡರು. ನಾವೆಲ್ಲ ದ್ರಾವಿಡರು. ಆದ್ರೆ ಒಡೆದಾಳುವಂತ ನೀತಿ ಏನೈತಲ್ಲ, ಅದು ಬ್ರಿಟಿಷರನ್ನು ತಪ್ಪ ಹಾಕಿಲ್ಲ, ಅವರು ಆರ್ಯರನ್ನು ತಪ್ಪ ಹಾಕಿಲ್ಲ. ಯಾಕಂದ್ರೆ ಆ ಒಂದು ಜನಾಂಗ ಇಲ್ಲಿ ಬಂದು ನಮಗೆ ಒಪ್ಕೊಂಡು ಈ ಗೊಂದಲವನ್ನ ಎಬ್ಬಿಸ್ತಾ ಇದೆ. ಅದಕ್ಕೆ ಈ ಭಾವೈಕ್ಯತೆಯನ್ನ ಕೇವಲ 156ನೇ ಉರುಸನ್ನು ನಾವು ಮಾಡ್ತಾ ಇದ್ದೀವಿ. ನನ್ನ ಉಸಿರು ಇರುವವರೆಗಂತೂ ನಾನು ಎಷ್ಟು ದಿವಸ ಬದುಕಿಸ್ತೀನಿ ಅಷ್ಟು ದಿವಸ ನಾನು ಉರುಸಲ್ಲಿ ನಾನು ಪ್ರತಿ ವರ್ಷ ಇದ್ದೇ ಇರ್ತೀನಿ. ಆದ್ರೆ 156 ಅಲ್ಲ, 312 ವರ್ಷ ಆದ್ರೂ ಕೂಡ ಈ ಒಂದು ಭಾವೈಕ್ಯತೆ ಉಳಿಬೇಕು ಅನ್ನೋದು ನನ್ನ ಅಭಿಲಾಷೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ. ಅದಕ್ಕೆ ಸಮಯ ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ. ಇವತ್ತು ತಾವು ಬಹಳ ದೂರದಿಂದ ಬಂದಿದ್ದೀರಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಉರುಸನ್ನ ಯಶಸ್ವಿಯಾಗಿ ಮಾಡಿದಿರಿ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ, ಇವತ್ತು ನಾಳೆ ನಾಡಿದ್ದು ಇನ್ನೂ 2 ದಿವಸ ಈ ಉರುಸಿರುತ್ತೆ. ನಾವೆಲ್ಲರೂ ಬಂದಂತ ಭಕ್ತಾದಿಗಳು ಶಾಂತಿಯುತವಾಗಿ ಇದ್ಕೊಂಡು ನಮ್ಮ ನಗರದ ಯುವಕರಿಗೆ, ನಮ್ಮ ಎಲ್ಲ ಯುವ ಜನಾಂಗಕ್ಕೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಗೊಂದಲವಿಲ್ಲ, ಶಾಂತಿಯುತವಾಗಿ ಅಜ್ಜನ ಉರುಸನ್ನ ಮಾಡ್ರಿ. ಖಂಡಿತವಾಗಿ ಯಾರು ಮೆಚ್ಚಿ
ಆ ಅಜ್ಜನ ಆಶೀರ್ವಾದವನ್ನು ಪಡಿತೀರಿ, ನಿಮ್ಮ ಆಸೆ ಎಲ್ಲವೂ ಕೂಡ ಈಡೇರ್ತಾವ ಅನ್ನೋ ಒಂದು ಮಾತನ್ನ ನಾನು ಈ ರೀತಿ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಆ ಭಯ, ಭಕ್ತಿ, ಶ್ರದ್ಧೆ ಎಲ್ಲರಲ್ಲಿ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ, ಮುಂದೆ ಬರುವಂತ ಏನು ನಮ್ಮ ಕವಾಲಿ ಕೂಡ ಪ್ರಾರಂಭ ಆಗುತ್ತೆ. ಡೆಲ್ಲಿಯಿಂದ ಬಂದಾರ, ಅವರು ಬಹಳ ದೂರದಿಂದ ಕಳಿಸಿದಾರ. ಇಬ್ರು ಬಂದಾರಲ್ಲ, 2 ತಂಡ, ಡೆಲ್ಲಿ ಕಲ್ಕತ್ತಾದಿಂದ ಬಂದಾರ. ಅದಕ್ಕೆ ಯಾವುದೇ ಗೊಂದಲ ಮಾಡದೆ ಶಾಂತಿಯುತವಾಗಿ ಆ ಒಂದು ಕವಾಲಿ ಪ್ರೋಗ್ರಾಮ್ ಅನ್ನು ಕೂಡ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ನಮ್ಮ ತಾಲೂಕು ಆಡಳಿತದ ನಮ್ಮ ದಂಡಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ಈ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾವು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನ್ ಮಾತಾಡ್ಕೊಂಡು ಗೊತ್ತಾಗ ನಮ್ಮ ವಿಜಯಾನಂದ ಎಲ್ಲ ಮಾತಾಡ್ಬಿಟ್ಟಾನೆ, ಏನು ಓದಿಲ್ಲ ನಮ್ಗೆ. ನಾವು ಕವಾಲೆ ಅನ್ನೋದಾಗೈತೆ ನಮ್ದು. ನಾವು ಕವಾಲೆ ಅನ್ಕೊಂಡು ಹೋಗ್ಬಿಡು ಸುಮ್ಮನೆ. ಆದ್ರೂ 1-2 ಮಾತಾಡ್ತೀನಿ ಅಷ್ಟೇ ಬಂದಿ ಅಂತೇಳಿ. ಯಾಕಂದ್ರೆ ನಮ್ಮ ಸರ್ವಧರ್ಮ ಸಮ್ಮೇಳನ ಅಂದಾಗ ಮತ್ತು ನಾವು ನಮ್ದು ಸರ್ವಧರ್ಮ ಮಠ, ಯಾವುದೇ ಜಾತಿ ಧರ್ಮ ಇಲ್ಲದ ಮಠ ಸಿದ್ದನಕೊಳ್ಳ ಮಠ, ಹಾಗೆ ವಿಜಯಮಾನ್ ಸ್ವಾಮಿಗಳ ಮಠ. ಅಲ್ಲಿ ಕೂಡ ಎಲ್ಲಾ ಜನಾಂಗದವ್ರು ಬರ್ತಾರೆ ನಮ್ಮಲ್ಲಿ. ಈಗ ಹೆಂಗ ವಿಜಯಮಾಂತೇಶ್ ಮಠ ಐತಲ್ಲ, ಹಂಗೆ ಅದು ಸಿದ್ದನಕೊಳ್ಳ. ನಾನು ಅದೇ ಹೇಳ್ತಾ ಇದ್ದೀನಿ, ವಿಜಯಾನಂದ ಎಷ್ಟೋ ಬಗ್ಗೆ ಹೇಳ್ತಿರ್ತೀವಿ, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ, ದೇವಸ್ಥಾನದ ಹೊರಗೆ ಚಪ್ಪಲಿ ಹಂಗೆ ಬರ್ತಾರೆ, ಹಂಗೆ ಬಿಟ್ಟು ಬರಂಗಿದ್ರೆ ಬರ್ರಿ ಅಂತೀನಿ, ಇಲ್ಲ ಬರಕ್ ಹೋಗ್ಬಾರ. ಆ ಒಂದು ಶಕ್ತಿಯನ್ನು ಪಡೆದಂತ ಮಠಗಳು ವಿಜಯಮಾಂತೇಶ್ ಮಠಗಳ ಒಂದು ಸಿದ್ದನಕೊಳ್ಳ ಮಠ. ಹೀಗಾಗಿ ಎಲ್ಲಾ ಧರ್ಮದವರು ಗೌರವ ಕೊಡ್ತಾರೆ ನಮಗೆ, ನಾವು ಎಲ್ಲಾ ಧರ್ಮದವ್ರಿಗೆ ಗೌರವ ಕೊಡ್ತೀವಿ. ನಾವೇನ್ ಕೊಡ್ತೀವಿ, ಜಗತ್ತಿಗೆ ಏನ್ ಕೊಡ್ತೀವಿ ಅದನ್ನ ನಾವು ಪಡ್ಕೋತೀವಿ. ನಾವು ಗೌರವ ಕೊಟ್ರೆ ಒಳ್ಳೆ ಪಡ್ಕೊಂತೀವಿ. ನಾವು ಸೀಟಿಗೆ ಅಂದ್ರೆ ಅವ್ರು ಹಾಕೊಂಡ್ ಬಡಿತಾರೆ, ಸೀಟಿಗೆ ಅಂದ್ರೆ ಅಷ್ಟೇ. ಅದಕ್ಕೆ ಪ್ರೀತಿಯನ್ನ ಕೊಡುವಂಥದ್ದು, ನಾವು ಈ ಮಾನವ ಜನ್ಮ ಹುಟ್ಟು ಬಂದಿಂದ ಪ್ರೀತಿಯನ್ನೇ ಕೊಡ್ಬೇಕು. ಆ ಪ್ರೀತಿ ಎಷ್ಟು ಕೊಡ್ತೀರಿ ಅದ್ರ 10 ಪಟ್ಟು ದೇವರು ಕೊಡ್ತಾರೆ ನಮ್ಮ ಹೊಳ್ಳಿ. ಹಾಗೆ ಮರ್ದೂಸ್ ಖಾದ್ರಿ ಅವರು, ಶಾ ಖಾದ್ರಿ ಅವರು ನಮ್ಮ ಸಿದ್ದಪ್ಪಜ್ಜನ ಒಡನಾಡಿಗಳು ಮೊದಲಿಂದ. ನಮ್ಮ ಮಾರನ್ ಬಸರಿ ಗ್ರಾಮಕ್ಕೆ ಬರ್ತಿದ್ರು, ನಮ್ಮ ಮನೆಗೆ ಇರ್ತಿದ್ರು. ಫಸ್ಟ್ಗೆ ಅವ್ರ ತಮ್ಮ ಧರ್ಮದವ್ರ ಮನೆಗೆ ಹೋಗ್ತಿರ್ಲಿಲ್ಲ. ಫಸ್ಟ್ ಸಿದ್ದಪ್ಪಜ್ಜನ ಮನೆಗೆ ಹೋಗೋಣಂತ ನಮ್ಮ ಅಜ್ಜನ ಮನೆಗೆ ಬರ್ತಿದ್ರು. ಅಲ್ಲಿಂದನೇ ಅವರು ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಇವತ್ತಿಗೆ ನಮ್ಮ ಮಠದಲ್ಲಿ ಮರ್ದೂಸ್ ಶಾ ಖಾದ್ರಿ ಅವ್ರ ಫೋಟೋ ಐತೆ, ಅದು ಎಷ್ಟು ಮಂದಿ ನೋಡ್ಯಾರೋ ಗೊತ್ತಿಲ್ಲ. ನಮ್ಮ ಅಂಡಕರ್ ನೋಡೇ ನಂಗೆ ನೋಡೋಣ. ನಮ್ಮ SM ನಮ್ಮ ಶಿಷ್ಯ ಬದಾಮಿ ಎಲ್ಲರ ನಾವು ದಾಸೋಭವನದಾಗ ಹಾಕಿದ್ರು. ಎಲ್ಲ ಮುಸ್ಲಿಮ್ಸ್ ಇವತ್ತಿಗೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಬಂದು. ಹಾಗೇನೆ ಮುಸ್ಲಿಮ್ಸ್ ಮನೆಯಾಗ ಸಿದ್ದಪ್ಪನ ಫೋಟೋನು ಐತೆ, ಅದನ್ನು ಹೇಳ್ತೀನಿ. ಎಷ್ಟೋ ಮಂದಿ ಎಲ್ಲಿದೆ ಜಾತಿ ಧರ್ಮ, ಎಲ್ಲಿದೆ ಹೇಳಿ ನೋಡೋಣ. ನಾವು ಮಾಡ್ಕೊಂಡಿದ್ದು ಜಾತಿ ಧರ್ಮ. ಯಾವ ಧರ್ಮ ಮಾನವೀಯತೆ, ಯಾವುದೇ ಧರ್ಮ ತಗೊಳ್ತೀನಿ, ಪುರಾಣ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಎಲ್ಲ ಧರ್ಮಗಳು ಬೋಧಿಸೋದು ಮಾನವೀಯತೆ ಬಿಟ್ಟು ಯಾವುದೇ ಬೋಧಿಸೇ ಇಲ್ಲ, ಬೇರೆ ಏನು ಬೋಧಿಸೇ ಇಲ್ಲ. ಯಾವ ಧರ್ಮ ಹಿಂಸೆಯನ್ನು ಬೋಧಿಸ್ತದೆ ಅದು ಧರ್ಮನ ಅಲ್ಲ. ಹೀಗಾಗಿ ಎಲ್ಲ ಧರ್ಮಗಳಿಗೂ ಗೌರವ ಕೊಡುವಂತ ನಿಜವಾದ ಭಾರತೀಯ ಆಗ್ತಾನೆ. ನಿಜವಾದ ಭಾರತೀಯ ಯಾರಂದ್ರೆ ಎಲ್ಲ ಧರ್ಮಗಳಿಗೂ ಗೌರವ ಕೊಡುವಂತ ಭಾರತೀಯ ಆಗ್ತಾನೆ. ಮೊದಲು ನಾವು ಭಾರತೀಯರು ಅನ್ನೋದನ್ನು ಮೊದಲು ನೆನ್ಪಿಟ್ಕೋಬೇಕು. ಆಮೇಲೆ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಮ್ಮ ಮೂಲ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡೋದಿರುತ್ತೆ, ಅದಕ್ಕಾಗಿ ಬೇರೆ ಏನಿರಲ್ಲ ಅಂತ ಹೇಳ್ತೀನಿ. ಇವತ್ತಿನ ನಿರ್ಮಾಣದಲ್ಲಿ ಎಲ್ಲ ಭಕ್ತರು ಬರ್ತಾರೆ, ಮುಸ್ಲಿಮ್ಸ್ ಎಲ್ಲ ಬರ್ತಾರೆ ನಮ್ಮ ಮಠಕ್ಕೆ. ಎಷ್ಟೋ ಜನ ಹೇಳ್ತಾರೆ ಮುಸ್ಲಿಮ್ಸ್ ಬರಂಗಿಲ್ಲ ಅಂತ. ಯಾಕೆ ಬರಂಗಿಲ್ಲ? ಬರ್ರಿ ನಮ್ಮ ಮಠಕ್ಕೆ ಬರ್ರಿ, ಜಾಕ್ ಮಂದಿ ತೋರಿಸ್ತೀವಿ. ಎದಕ್ಕೆ ಬರ್ತಾರ? ಯಾವುದೇ ಧರ್ಮ ಇರಲಿ, ಯಾವುದೇ ಇರಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬರ್ತಾರೆ. ಈಗ ಹಿಂದೂಗಳು ದರ್ಗಾಕ್ಕೆ ನಡ್ಕೊಂತಾರೆ. ಯಾಕೆ ನಡ್ಕೊಂತಾರ? ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಡ್ಕೋತಾರ ಅವ್ರು. ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಬೆಂಕಿ ಹಚ್ಚೋದು, ಜಾತಿ ಬೆಂಕಿ ಹಚ್ಚೋದು ಬೇಡ್ರಿ. ನಾವೆಲ್ಲರೂ ಭಾರತೀಯರನ್ನು ಮೊದಲು ತಿಳ್ಕೋಬೇಕು. ನಮ್ಮ ಭೂಮಿ ತಾಯಿಯನ್ನ ನೆಲ ರಕ್ಷಣೆ ಮಾಡುವಂತ ಕೆಲಸ ಯಾರ್ದಪ್ಪ ಅಂದ್ರೆ ಪ್ರತಿಯೊಬ್ಬ ಧರ್ಮದವರು, ಪ್ರತಿಯೊಬ್ಬ ಭಾರತೀಯರ್ದು ಅಂತ ಹೇಳ್ತೀನಿ. ಅಷ್ಟು ಮಾಡಿ ಈಗಾಗಲೇ ಹೇಳಿ ಬೆಳಗ್ಗೆ ಅಜ್ಜವ್ರು ಮಾತಾಡೋರದ ಕವಾಲಿದ ಐತೈತಿ. ಯಾವಾಗ ಹೋದಂಗ ಸ್ವಾಮಿ ಅಂತಾರ ಅವರು ಬಡ ದರ್ಶನ ಕೊಟ್ಟು ಕಳಿಸ್ತಾರೆ. ನಮ್ದೇನಿದ್ರು ದೆಹಲಿಯಿಂದ ಬಂದಾರ ಕವಾಲಿ ನೋಡು ಸಾಂದ್ರ ಕವಾಲಿ ಆಡ್ಸವ. ನಾನು ಏನಿದ್ರು ನಮ್ದೇನು ಸಿನಿಮಾತ್ ಮಂದಿ ನಾವು. ಯಾಕಪ್ಪ ನಮ್ಮ ವಿಜಯಾನಂದ ಗೊತ್ತೈತಿ ಸಿನಿಮಾ ಮಠ.
ಕಲಾ ಪೋಷಕ ಮಠ ಎಲ್ಲ ಕವಲಿಯರು ಬರ್ತಾರೆ, ನಮ್ಮ ಮಠಕ್ಕೆ ಎಲ್ಲರೂ ಬರ್ತಾರೆ. ಕಲಾ ಪೋಷಕ ಮಠ ಅಂದ್ರೆ ಎಲ್ಲರೂ ರಾಜ್ಕುಮಾರ್ ಬೆಳೆಸಿ ಅಂದ್ರೆ ವಿಚಾರ ಮಾಡಿ ಎಷ್ಟು ನಮ್ಮ ಮಠ. ಹಂಗೇನೆ ನಮ್ಮ ಇಲ್ಕಲ್ ಭಕ್ತರು ಹೆಂಗದಾರ ಅಂತಂದ್ರ, ನಮ್ಮ ಇಳಕಲ್ ಭಕ್ತರು 60 ವರ್ಷಗಳಿಂದ ನಿರಂತರ ದಾಸೋಹ ನಡೆಸ್ಕೊಂಡ್ ಬಂದಾರ ಇಳಕಲ್ ಭಕ್ತರು. ಅದನ್ನ ಮರಿಬಾರ್ದು ಯಾರು. ಎಲ್ಲಾ ಧರ್ಮದವರು ಕೊಟ್ಟಾರ. ನಮ್ಮ ಮುಸ್ಲಿಮ್ಸ್ ಬಹಳ ದಾನ ಮಾಡ್ತಾರ. ಅದಕ್ಕೆ ನಾನು ಹೇಳ್ತೀನಿ, ಎಷ್ಟೋ ಮಂದಿಗೆ ನಾನು ಪೂಜೆ ಮಾಡುವಾಗ ಹಿಂದೂ ಆಗಿರ್ತೀನಿ, ದಾನ ಮಾಡುವಾಗ ಮುಸ್ಲಿಂ ಆಗ್ತೀನಿ, ಹಾಗೇನೆ ಪ್ರಾರ್ಥನೆ ಮಾಡುವಾಗ ಕ್ರಿಶ್ಚಿಯನ್ ಆಗಿರ್ತೀನಿ ಅಂತ ಹೇಳ್ತೀನಿ ನಾನು. ಆ ಒಂದು ಶಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಬೆಳಿತೀವಿ. ಯಾವ ಧರ್ಮ ಇನ್ನೊಂದು ಧರ್ಮವನ್ನ ಗೌರವಿಸ್ತೈತೆ ಅದೇ ನಿಜವಾದ ಧರ್ಮ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.